ಎಲ್ರಿಗೂ ನಮಸ್ಕಾರ. ಆ, ಬಹಳ ಒಂದು ಗ್ಯಾಪ್ ನಂತರದಲ್ಲಿ ನಾನು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ. ಒಂದು ಅವಕಾಶ ಸಿಕ್ಕಿದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನನಗೆ ಇಷ್ಟೊಂದು ದೊಡ್ಡ ಆರ್ಟಿಸ್ಟ್‌ಗಳಿದೆ. ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದೀವಿ ಅಂತ. ಫಸ್ಟ್ ಆಫ್ ಆಲ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ಅಂತಂದಾಗ್ಲೂ ಒಂಥರ ಖುಷಿ ಇರುತ್ತೆ. ಯಾಕಂತ ಹೇಳಿದ್ರೆ ಅದು ಒಂಥರ ಫ್ಯಾಮಿಲಿ ಎಂಟರ್‌ಟೈನ್‌ಮೆಂಟ್ ಆಗಿರುತ್ತೆ ಅನ್ನೋದು ಒಂದು ಖಂಡಿತ 100% ಖಾತ್ರಿ ಇತ್ತು. ಆ, ಶ್ರೀನಿವಾಸ್ ರಾಜ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಿಂಗರಾವದ ಟೈಮಲ್ಲಿ ಅವರು ಟೆಕ್ನಿಕಲ್ ಡೈರೆಕ್ಟರ್ ಆಗಿದ್ರು. ಅಲ್ಲಿ ಪರಿಚಯ ಆಯಿತು. ಅದಾದ್ಮೇಲೆ ಅವರು ನಮಗೆಲ್ಲ ದಂಡು ಪಾಳ್ಯದಲ್ಲಿ ಚಾನ್ಸ್ ಕೊಟ್ಟಿಲ್ಲ ಅವರು. ಸೊ ಈ ಸಿನಿಮಾದಲ್ಲಿ ಏನೋ ಒಂದು ಅವಕಾಶ ಸಿಕ್ಕಿದೆ. ಈ ನಮ್ಮ ಫ್ಯಾಮಿಲಿ ಜರ್ನಿ ನೋಡಿದ್ರೆ ಈ ಇಡೀ ನಾನು, ಶಶಿ ಅಣ್ಣ, ಶಶಿಕುಮಾರ್ ಅವರು, ಅಶೋಕ್ ಅಣ್ಣ, ರಾಮಕೃಷ್ಣ ಅವರು, ರಘು, ಮತ್ತೆ ಸಾಧು ಸರು, ಆಮೇಲೆ ಗಿರಿ, ಒಂದು ದೊಡ್ಡ ಒಂದು ಫ್ಯಾಮಿಲಿ. ಅದ್ರ ಜೊತೆಲಿ ಅವ್ರಿಗೆಲ್ಲರಿಗೂ ಹೆಂಡತಿ, ಮಕ್ಕಳು. ಕೊನೆಗೆ ಯಾರು ಹೆಂಡತಿ, ಯಾರು ಮಕ್ಕಳು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಸ್ ಎಲ್ಲ ಇತ್ತು. ಅಲ್ಲ ನಿಮಗೆ ಗೊತ್ತಾಗಿರ್ಬೋದು, ನನಗೆ ಗೊತ್ತಾಗಿರ್ಲಿಲ್ಲ ಹಾಗೆ. ಒಟ್ಟಾರೆ ಹೇಳಬೇಕು ಅಂದ್ರೆ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡುವಂತ ಒಂದು ಒಳ್ಳೆ ಕಥೆಯನ್ನು ಇಟ್ಕೊಂಡು ಇಷ್ಟೊಂದು ಕಲಾವಿದನ ಶ್ರೀನಿವಾಸ ಮೂರ್ತಿ ಸರ್ ಕೂಡ ಇದ್ರು. ಅದು ಅವ್ರದ್ದೊಂದು ಪೋರ್ಷನ್ ಬೇರೆ ಇತ್ತು. ಬಟ್ ಒಂದು ದಿನ ನಾವೇನೋ ಜೊತೆಗೆ ಆಕ್ಟ್ ಮಾಡಿದ್ದೀವಿ. ಸೊ ಇಷ್ಟು ಜನ ಆರ್ಟಿಸ್ಟ್ಗಳನ್ನು ಸೇರಿಸೋದೇ ಒಂದು ದೊಡ್ಡ ಕೆಲಸ ಅದು. ಅದಕ್ಕೆಲ್ಲ ಸೂತ್ರಧಾರರೆಲ್ಲ ಅದನ್ನ ಚೆನ್ನಾಗಿ ಎಲ್ಲರನ್ನು ಸೇರಿಸುವಂತ ಒಂದು ವ್ಯವಸ್ಥೆ ಇದೆ. ಬಹಳ ವರ್ಷ ಆದ್ಮೇಲೆ ಒಂದು ಒಟ್ಟಿಗೆ ಕುಟುಂಬ ಸಮೇತರಾಗಿ ಒಂದು ಲೈಟ್ ಹಾರ್ಟೆಡ್ ಕಾಮಿಡಿ ವಿತ್ ಫನ್ ಆಗಿ ಮತ್ತೆ ಒಂದು ಸಣ್ಣ ಇಮೋಷನ್ಸು, ಒಳ್ಳೆ ಸಾಂಗ್ಸು. ಚಿನ್ನಮ್ಮ ಚಿನ್ನಮ್ಮ ಸಾಂಗ್ ಅಂತ ಅದ್ಭುತವಾಗಿ ಹೋಗ್ತಾ ಇದೆ. ಸೊ ಈ ಎಲ್ಲ ಒಂದು ವ್ಯವಸ್ಥೆಗಳ ಮಧ್ಯೆ ಒಂದು ಪ್ರೊಡಕ್ಷನ್ ಅಂತ ಇರುತ್ತೆ. ಸೊ ತ್ರಿಶೂಲ್ ಎಂಟರ್ಪ್ರೈಸಸ್ ರಿಯಲಿ ನಾನು ಆ ಪ್ರಶಾಂತ್ ಅವರಿಗೆ ರಿಯಲ್ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದ್ರೆ ನಾವು ಸಣ್ಣ ಪುಟ್ಟ ಪ್ರೊಡಕ್ಷನ್ ಎಲ್ಲ ಮಾಡ್ಕೊಂಡು ಬಂದವರು. ಇಷ್ಟು ಜನಕ್ಕೂ ಇಷ್ಟು ವ್ಯವಸ್ಥೆ ಮಾಡಬೇಕಾದ್ರೆ ಎಷ್ಟು ಕ್ಯಾರವೆನ್ಸ್ಗಳು ಇರ್ತಿತ್ತು. ಅದೇ ನಾವೆಲ್ಲರೂ ಏನಾಯ್ತಂದ್ರೆ ನಮಗೊಂದು 22 ದಿನ ನಮ್ಮೆಲ್ಲ ಸುತ್ತಮುತ್ತ ನಾನು ಶಶಿಕುಮಾರ್ ಜೊತೆಯಲ್ಲಿ ಆಕ್ಟ್ ಮಾಡಿರಲಿಲ್ಲ. ಗಣೇಶ್ ಅವ್ರ ಜೊತೆ ಮಾಡಿದ್ದೆ. ಸಾಧು ಸರ್ ಜೊತೆಯಲ್ಲೆಲ್ಲ ಮಾಡಿದ್ದೀವಿ. ಗಿರಿ ಎಲ್ಲ ನಮ್ಗೆ ಭಾಳ ಆತ್ಮೀಯರು. ಬಟ್ ಬೇರೆ ಆರ್ಟಿಸ್ಟ್ ಅಶೋಕ್ ಅಣ್ಣ ಆಗಲಿ, ರಾಮಕೃಷ್ಣ ಅವರಾಗಲಿ, ನಾವೆಲ್ಲ ಜೊತೆ ಕೂತ್ಕೊಂಡು ಒಂದು ಮೆಲುಕು ಹಾಕೋದು ಅಂತ ಇರುತ್ತೆ. ನಮ್ಮ ಲೈಫ್ ಏನು ಯೂಟ್ಯೂಬಲ್ಲಿ ಇವತ್ತು ಆತ್ಮಚರಿತ್ರೆ ಬಂದ ಹಾಗೆ ನಾವು ಕೂತ್ಕೊಂಡು 20 ದಿನ ಇದೆಲ್ಲ ಮಾತಾಡಿದ್ವಿ. ಸೊ ಒಂದು ಒಳ್ಳೆ ಅಪರ್ಚುನಿಟಿ ಜೊತೆಯಲ್ಲಿ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ. ಖಂಡಿತವಾಗ್ಲೂ ನಾನು ಹೇಳೋದು ಈ ಸಂದರ್ಭಕ್ಕೆ ಸರಿಯಾಗಿ ಈ ಸಿನಿಮಾ ಆಗಸ್ಟ್ 15ಗೆ ಬರ್ತಾ ಇದೆ. ಮಾಧ್ಯಮದವರು ಕಂಡಿದೆ ಸಿನಿಮಾ ನೋಡಕ್ ಬರ್ತಾ ಇಲ್ಲ, ಜನ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಒಂದು ನನ್ನ ಮಾತು ಏನು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಬರಬೇಕು, ಒಳ್ಳೆ ಕಂಟೆಂಟ್ ಬರಬೇಕು. ಅದು ಏನು ಗೊತ್ತಿದೆ ಎಂಟರ್ಟೈನ್ಮೆಂಟ್ ಆಗಿರಬೇಕು, ಅದು ಖುಷಿ ಕೊಡಬೇಕು. ಏನು ಬೋರ ಹೊಡೆಯೋದಾಗೆ ಆ ಥರ ಈ ಸಿನಿಮಾ ತುಂಬ ಚೆನ್ನಾಗಿದೆ. ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿದರೆ ಕನ್ನಡ ಸಿನಿಮಾಕ್ಕೆ ನಿಮ್ಗಳ ಮುಖಾಂತರನೂ ಒಂದು ದೊಡ್ಡ ಪುಷ್. ಅದು ಆಲ್ಮೋಸ್ಟು ಹಲವಾರು ವರ್ಷಗಳಿಂದ ಪತ್ರಿಕಾ ಮಾಧ್ಯಮ ಆಗಲಿ ಅಥವಾ ಟಿವಿ ಮಾಧ್ಯಮ ಆಗಲಿ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲದರಲ್ಲೂ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು ಈ ಥರದ ಒಂದು ಒಳ್ಳೆ ಕಂಟೆಂಟ್ಗೆ ಸಪೋರ್ಟ್ ಮಾಡಿದ್ರೆ ಕನ್ನಡ ಸಿನಿಮಾದಲ್ಲಿ ಒಂದು ಹೊಸ ಒಂದು ಮೂಮೆಂಟ್ ಸಿಗುತ್ತೆ ಅನ್ನೋದೊಂದು ಒಂದು ನನ್ನ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ. ತ್ರಿಶೂಲ್ ಎಂಟರ್ಪ್ರೈಸಸ್ ಅಲ್ಲಿ ಒಂದೆರಡು ಸ್ಟಾಫ್ ಇದ್ದಾರೆ. ಅದು ಶರತ್ ಮತ್ತೆ ಇನ್ನೊಬ್ರು. ಅವ್ರು ರೆಗ್ಯುಲರ್ ಆಗಿ ಹೇಗೆ ಅಂತ ಹೇಳಿದ್ರೆ ತುಂಬಾ ಜೊತೆಗೆ ನಮ್ಮ ಜೊತೆಯಲ್ಲಿ ಅದನ್ನ ನಮ್ಮ ಬೇಕು ಬೇಡಗಳ ಬಗ್ಗೆ ಎಲ್ಲ ಮಾತಾಡ್ತಾರೆ. ಹಾಗೆ ಡೈರೆಕ್ಷನ್ ಟೀಮ್ ಅಲ್ಲಿ ಸಚಿನ್ ಅಂಡ್ ಆಲ್ ಪೀಪಲ್ ಯಾರೆಲ್ಲ ಕೆಲಸ ಮಾಡಿ ಟೆಕ್ನಿಷಿಯನ್ ಆಗಿ DOP ಎಲ್ಲರೂ ತುಂಬಾ ಆತ್ಮೀಯರಾಗಿ ತುಂಬಾ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ. ಈ ಸಿನಿಮಾ ಖಂಡಿತ ಒಳ್ಳೇದಾಗಲೇಬೇಕು. ಯಾಕಂತ ಹೇಳಿದ್ರೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಗಣೇಶ್ ಸರ್ ಮತ್ತೊಂದು ಬಿಗ್ ಹಿಟ್ ನೀವು ಕೊಡ್ತೀರಿ ಅಂತ ನನ್ನ ಒಂದು ಭಾವನೆ. ಖಂಡಿತವಾಗ್ಲೂ ಜನರೆಲ್ಲರೂ ಸೇರಿ ಇದನ್ನ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್. ತುಂಬಾ ಜಾಸ್ತಿ ಮಾತಾಡಿದ್ನಾ? ಇಲ್ಲ ಇಲ್ಲ ಸರ್. ಅಲ್ಲ, ಇನ್ನೂ ಮಾತಾಡ್ಲಾ? ಬೇಡ. ಡೆಫಿನೆಟ್ಲಿ. ಥ್ಯಾಂಕ್ ಯು ವೆರಿ ಮಚ್.